ದಯಮಾಡಿ ತುಂಬಾ ಜವಾಬ್ದಾರಿಯಾಗಿರ್ರಿ. ಯಾರನ್ನು ಮೆಚ್ಚೋ ಕೆಲಸ ನಮ್ಗೆ ಬೇಕಾಗಿಲ್ಲ. ಯಾರು ಕಟ್ಕೊಂಡು ನಮಗೇನು ಆಗ್ಬೇಕಾಗಿಲ್ಲ. ನಾವು ಚೆನ್ನಾಗಿದ್ರೆ ಈ ಪ್ರಪಂಚ, ನಾವು ಬದುಕಿದ್ರೆ ದುನಿಯಾ, ನಾವಿದ್ರೆ ಎಲ್ಲ ನಮ್ಮ ಮುಂದೆ. ಯಾರು ಬರಲ್ಲ. ಬಿ ಕೇರ್ಫುಲ್. ಯಾರು ಫ್ರೆಂಡ್ಸ್ ಇಲ್ಲ ಅಂದ್ರೆ ಏನ್ ತಲೆ ಕೆಡ್ಸ್ಕೊಳ್ಳೋದ್ ಬೇಕಾಗಿಲ್ಲ. ನಮಗ್ ನಾವೇ ಫ್ರೆಂಡ್ಸು, ನಮಗ್ ನಾವೇ ಬಂದು, ಆಯ್ತಾ? ಯಾರು ಇಲ್ದೇ ಇರೋರ್ಗೆ ದೇವ್ರು ಒಬ್ಬ ಇರ್ತಾನೆ. ಆ ದೇವ್ರು ಯಾವಾಗ್ಲೂ ಜೊತೆಲಿ ಇರಕ್ಕಾಗಲ್ಲ ಅಂತ ಹೇಳಿ ತಾಯಿನ ಸೃಷ್ಟಿ ಮಾಡಿದ್ರು. ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಮನುಷ್ಯನಿಗೆ ಕೇಳದಂತೆ, ನಿಂದ ಏನಪ್ಪ ಇಲ್ಲಿ ಅಂತ. ನಾನು ಹೇಳಿದೆ, ನಂದು ಮನೆ ಇದೆ, ನನ್ನ ಹೆಂಡತಿ ಇದಾರೆ, ಮಕ್ಕಳಿದ್ದಾರೆ, ಇದೆಲ್ಲ ನಂದೊಂದು ಏನೋ ಒಂದು ಬಿಸ್ನೆಸ್ ಇದೆ, ಅದೆಲ್ಲ ನಿಂದಲ್ಲಪ್ಪ. ಅವರೆಲ್ಲ ಇರೋರ್ಗಷ್ಟೇ, ಹೋಗ್ಬಿಟ್ರೆ ಅವ್ರು ಯಾರು ನಿನ್ನವಲ್ಲ. ನಿಂದು ಅನ್ನೋದೇನು ಅಂತ. ನಂದು ಅನ್ನೋದೇ ನನ್ನ ಬಾಡಿ ಅಂದಂತೆ. ಬಾಡಿನೂ ನಿಂದಲ್ಲಪ್ಪ, ನೀನ್ ಸತ್ರೆ ಅದನ್ನು ಊತಾಕ್ಬಿಡುತ್ತೆ. ನಿಂದು ಅನ್ನೋದೇನು? ಅಟ್ಲೀಸ್ಟ್ ನನ್ನ ಆತ್ಮ ಅಂದಂತೆ. ಆತ್ಮನು ನಿಂದಲ್ಲ, ಅದು ಪರಮಾತ್ಮಂದು. ನಿಂದು ಅನ್ನೋದೇನು ಅಂತ. ಅವನಿಗೆ ಶಾಖ ಆಗೋದು, ನಂದು ಏನು ಇಲ್ವಾ ಹಂಗ, ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ, ಯಾಕೆ ಹುಟ್ಟಿಸಿದ್ಯಾ ಇಲ್ಲಿ ಅಂತ. ಅವಾಗ ದೇವ್ರು ಹೇಳೋದಂತೆ, ಒಂದೊಂದು ಕ್ಷಣನೂ ನಿಂದಿದು. ನೀನು ಬದುಕ್ತಿರೋ ಒಂದೊಂದು ಕ್ಷಣಗಳಿದೆಯಲ್ಲ, ಒಂದೊಂದು ಮೊಮೆಂಟ್ ಇದೆಯಲ್ಲ, ಅದು ನಿಂದು, ಅದನ್ನ ಅನುಭವಿಸುವಂತ.